ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಅಮ್ಮಮ್ಮ ರಾತ್ರಿ ಇಲ್ಲೇ ಇದ್ದರು. ಅಪ್ಪ ಕೂಡ ಹಾಲು ಹಾಕಿ ಹಿಂಗೆ ಬಂದಿದ್ದರು. ಅಪ್ಪು ಹಸುಗಳಿಗೆ ಬೂಸ ಖಾಲಿಯಾಗಿತ್ತು ಅಂದ್ಬಿಟ್ಟು ಬೂಸ ಕೂಡ ತರಲಿಕ್ಕೆ ಹೋಗಿದ್ರು. ಬೆಳಗ್ಗೆ ಎದ್ದು ಎಲ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ಅದಾದಮೇಲೆ ನನ್ನ ರೊಟೀನ್ ಶುರುವಾಗುತ್ತೆ. ನೋಡ್ತಾ ಇರ್ಬೋದು, ಮುಖ ಎಲ್ಲ ದದ್ರಿಸ್ಕೊಂಡಿತ್ತು ಅವತ್ತು ಸ್ವಲ್ಪ. ಹಂಗಿರೋದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಆಮೇಲೆ ವ್ಲಾಗ್ನ ಶುರು ಮಾಡಿಕೊಂಡೆ. ವ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಾಯಿಲ್ಲ. ಏನಂದರೆ ಇವಾಗ ಹಸುಗಳೆಲ್ಲ ಕಟ್ಕೊಂಡಿರೋದ್ರಿಂದ ನಮ್ಮ ರೊಟೀನ್ ಹೊಸದಾಗಿ ಶುರುವಾಗಿದೆ. ಸೊ ಇದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಒಂದು 2-3 ತಿಂಗಳು ಬೇಕಾಗುತ್ತೆ. ಸೊ 2-3 ತಿಂಗಳು ಸ್ವಲ್ಪ ಕಾಯಬೇಕಷ್ಟೆ. ಅದಾದಮೇಲೆ ಅಪ್ಪು ಕೂಡ ಬೂಸ ತೊಗೊಂಡು ಬಂದರು. ಬಟ್ 2-3 ತಿಂಗಳು ಅಂತ ಅಂದ್ರೂ ಪರ್ಮನೆಂಟಾಗಿ 2-3 ತಿಂಗಳು ನಾನು ವೀಡಿಯೋ ಇರಲ್ಲ. ಹಾಕ್ತೀನಿ. ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗದೇ ಇದ್ದರೂ ವೀಕ್ 1 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಟಿಫನ್ಗೆ ಅಮ್ಮಮ್ಮನ ಇಲ್ಲೇ ಉಳಿಸ್ಕೊಂಡಿದ್ದೆ. ನನಗೆ ಹೋಳ್ಗೆ ತಿನ್ನಂಗಾಗಿದೆ. 9 ತಿಂಗಳಿಗೆ ಬಿತ್ತು. ಮತ್ತು ಹೋಳ್ಗೆ ಯಾವಾಗ ಡೆಲಿವರಿ ಅಂತ ಗೊತ್ತಿರಲ್ಲ. ನನಗೆ ಹೋಳ್ಗೆ ಮಾಡಿಕೊಡಿ ಅಂದ್ಬಿಟ್ಟು ಅಮ್ಮಮ್ಮನ ಇಲ್ಲೇ ಇರಿಸ್ಕೊಂಡಿದ್ದೆ. ಅಮ್ಮಮ್ಮ ಬೆಳಗ್ಗೆ ತಿಂಡಿಗೆ ನನ್ನ ಜೊತೆ ಸೇರಿಕೊಂಡು ಅನ್ನ ಒಗ್ಗರಣೆ ಕೂಡ ಮಾಡಿದರು. ಅಪ್ಪು ಆಚೆ ಏನೋ ಕೆಲಸ ಇದೆ ಅಂತ ಹೋದವರು. ಅನ್ನ ಒಗ್ಗರಣೆ ಕೂಡ ಟಿಫನ್ನು ತಿಂದ್ಕೊಂಡು ಇನ್ನು ಹಸುಗಳನ್ನ ಕೆರೆಗೆ ಹೊಡ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರವರೇ ಬ್ಯುಸಿಯಾಗಿರ್ತಾರೆ. ಅದಾದಮೇಲೆ ಅಮ್ಮಮ್ಮ ಮಧ್ಯಾಹ್ನದ ಮೇಲೆ ಹೋಳ್ಗೆ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದರು. ಇನ್ನು 9 ತಿಂಗಳಿಗೆ ಬಿದ್ಮೇಲೆ ಡ್ಯೂ ಡೇಟ್ ಇನ್ನೂ 1 ತಿಂಗಳಿದೆ. ಬಟ್ ಯಾವಾಗ ಅಂತ ಗೊತ್ತಿರಲ್ಲ ಅಲ್ವಾ. ಹಂಗಿರೋದ್ರಿಂದ ಸರಿ ಇವತ್ತು ಹೋಳ್ಗೆ ಮಾಡಿಕೊಟ್ಬಿಡ್ತೀನಿ ಅಂದ್ಬಿಟ್ಟು ಅಮ್ಮಮ್ಮ ಮಾಡ್ತಾಯಿದ್ರು. ಅದಾದಮೇಲೆ ಮೊನ್ನೆ ತಂದಿದ್ದ ಹಸು ಮೊನ್ನೆ ಸ್ವಲ್ಪ ಹಾಲು ತುಂಬಿಕೊಂಡು ಗಟ್ಟಿಯಾಗಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಹಂಗಿದ್ದರಿಂದ ಸ್ವಲ್ಪ ಆಲೋವೆರಾ ಎಲ್ಲ ಹಚ್ಚಿದ್ರೆ ಹಸು ಕೆಚ್ಚಲು ಸ್ಮೂತ್ ಆಗುತ್ತೆ ಅಂತ ಯಾರೋ ಹೇಳಿದ್ರು ಅಂದ್ಬಿಟ್ಟು ಅಮ್ಮ ಕೆಚ್ಚಲಿಗೆ ಆಲೋವೆರಾ ಮತ್ತು ಅರಿಶಿನ ಮತ್ತು ಸ್ವಲ್ಪ ಸಾಲ್ಟು, 1 ನಿಂಬೆಹಣ್ಣು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರು. ನೋಡಿ, ಟ್ರೈ ಮಾಡಿ. ಇದು 1 ವೀಕ್ ಹಿಂದಿನ ವಿಡಿಯೋ ಆಗಿರೋದ್ರಿಂದ ನಾನೀಗ ಹೇಳ್ತಾ ಇರೋದು. ನಿಜವಾಗ್ಲೂ ನಮ್ಮ ಹಸುಗೆ ಸ್ವಲ್ಪ ಕೆಚ್ಚಲು ಬಾವು ಥರ ಆಗಿತ್ತು. ಅದು ವಾಸಿ ಕೂಡ ಆಯಿತು. ಅದಾದಮೇಲೆ ಸಂಡೇ ಆಗಿದ್ದರಿಂದ ನನ್ನ ಮಗ ಕೂಡ ಇದ್ದ. ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾಯಿದ್ದ. ನಾವು ಮಗುಗೆ ಹೇಳ್ಕೊಡ್ತೀವಿ, ಹಿಂಗಲ್ಲ ಹಿಂಗೆ ಹೆಲ್ಪ್ ಮಾಡಪ್ಪ, ಹಂಗೆ ಹೆಲ್ಪ್ ಮಾಡಪ್ಪ ಅಂತ. ನಾವು ಈಗಲಿಂದ ನಾವೇನು ರೊಟೀನ್ನ ಬೆಳೆಸ್ಕೊಂಡು ಬರ್ತೀವೋ ಮಕ್ಕಳು ಅದನ್ನೇ ಕಲ್ತ್ಕೊತವೆ. ಕೆಚ್ಚಲು ಬಾವಿಗೆ ಇದು ಒಳ್ಳೆ ಮದ್ದಂತಲೇ ಹೇಳ್ಬೋದು. ಏನಂದರೆ ಆಲೋವೆರಾ, ಅರಿಶಿನ, ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಸಾಲ್ಟು, ಸ್ವಲ್ಪ ಕೊಬ್ಬರಿ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೆಚ್ಚಲು ಬಾವು ಎಲ್ಲಿರುತ್ತೋ ಅಲ್ಲಿಗೆ ಹಚ್ಚೋದ್ರಿಂದ ಕೆಚ್ಚಲು ಬಾವು 3-4 ದಿವಸಕ್ಕೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಯಾರೆಲ್ಲ ಹಸು ಕಟ್ಕೊಂಡಿದ್ದೀರಾ, ಯಾರ ಹಸುಗೆಲ್ಲ ಕೆಚ್ಚಲು ಬಾವು ಸ್ವಲ್ಪ ಕಾಣಿಸ್ತಿದೆ ಅವರೆಲ್ಲ ಟ್ರೈ ಮಾಡ್ಬೋದು. ಅದಾದಮೇಲೆ ಅಮ್ಮ ಕೂಡ ಅಮ್ಮಮ್ಮನ ಜೊತೆ ಸೇರಿಕೊಂಡು ಹಚ್ತಾಯಿದ್ರು. ಯಾಕಂದರೆ ಮನೆಗೆ ಬಂದಿರೋ ಹೊಸ ಹಸುಗಳಾಗಿರೋದ್ರಿಂದ ಸ್ವಲ್ಪ ಮುಟ್ಲಿಕ್ಕೆಲ್ಲ ಭಯ ಇರುತ್ತೆ ಅಲ್ವಾ. ಅಮ್ಮಮ್ಮ ಮತ್ತು ಅಮ್ಮ ಸೇರಿಕೊಂಡು ನೀಟಾಗೆಲ್ಲ ಸವರ್ತಾಯಿದ್ರು. ಬೆಳಗ್ಗೆ ಸಾಯಂಕಾಲ ಇದನ್ನು ಹಚ್ತಾ 1-3 ದಿವಸ ಬರೋದ್ರಿಂದ ಕೆಚ್ಚಲು ಬಾವು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಇನ್ನು ಹೋಳ್ಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಳ್ಗೆ ಕೂಡ ಮಾಡಿದ್ವು ಅವತ್ತು. ಆ ವಿಡಿಯೋಸ್ ಎಲ್ಲ ನಾನು ತೊಗೊಳಕ್ಕಾಗಿಲ್ಲ. ಊರಲ್ಲಿ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಆಫೀಸ್ಗೆ ಹೋಗಿ ಬ್ಯುಸಿ ಶೆಡ್ಯೂಲ್ ಇರ್ತಿತ್ತು. ಬಟ್ ಇಲ್ಲಿ ಮನೆಯಲ್ಲೇ ಇದ್ಕೊಂಡು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಇನ್ನು ದನಿಗೆ ಹೋಗ್ಬೇಕಲ್ವ. ಅಪ್ಪನಾದರೂ ಹೋಗ್ತಾರೆ, ಅಮ್ಮನಾದರೂ ಹೋಗ್ತಾರೆ. ನೀನೇ ಹೋಗಬೇಕು, ನಾನೇ ಹೋಗಬೇಕು ಅಂತ ಏನೂ ಇಲ್ಲ ನಮ್ಮ ಮನೇಲಿ. ಅಪ್ಪನೇ ಹೋಗ್ತಾರೆ ಒಂದೊಂದು ಸರ್ತಿ, ಇಲ್ಲ ಅಂದರೆ ಅಮ್ಮನೇ ಹೋಗ್ತಾರೆ. ಅವ್ರನ್ನೆಲ್ಲರನ್ನೂ ಕಳಿಸಿದ್ದಾದ್ಮೇಲೆ ಸ್ವಲ್ಪ ದೃಷ್ಟಿ ಕೂಡ ತೆಗ್ದಾಕಿ ಅಮ್ಮ ಹೋಗಿದ್ರು ಹಸುಗಳಿಗೆ. ಉಪ್ಪು ಇಳಿಸಾಕ್ಬಿಟ್ಟು ಎಲ್ಲರೂ ನೋಡೋಕ್ಕೆ ಬರ್ತಾರಲ್ವ ಹಸು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ದೃಷ್ಟಿ ಕೂಡ ಆಗಿತ್ತು ಅಂದ್ಬಿಟ್ಟು ದೃಷ್ಟಿ ಕೂಡ ತೆಗೆದಾಕ್ಬಿಟ್ಟು ಅಮ್ಮ ಹೋಗಿತ್ತು. ಈಗ ಟೋಟಲಾಗಿ ಮನೇಲಿದ್ದಿದ್ದ ಹಸು ಸೇರಿ 4 ಹಸು ಇತ್ತು. ಸರಿ, ಯಾರೋ ದಲ್ಲಾಳಿಗೆ ಹೇಳಿದ್ರಂತೆ ಇನ್ನೂ 1 ಹಸು ಬೇಕು ಅಂತ. ಅವರು ಹಸು ಕೂಡ
ಹೇಳಿದರು ಕಮ್ಮಿ ರೇಟಲ್ಲಿ. ಹಾಗಾಗಿ ಮನೆಗೊಂದು ಹಸು ತರ್ತೀನಿ ಅಂದ್ಬಿಟ್ಟು ಅಪ್ಪು ಇನ್ನೂ ಒಂದು ಹಸು ತಂದರು. ಟೋಟಲಾಗಿ 5 ದನ ಮಾಡ್ಕೋಬೇಕು, 5 ಸೀಮೆ ಹಸುಗಳು ಮಾಡ್ಕೋಬೇಕು ಅಂತ ಒಂದು ಆಸೆ ಇತ್ತು. ಅದೇ ರೀತಿ 5 ಹಸುಗಳನ್ನ ಮಾಡಿಕೊಂಡ್ರು ಅಪ್ಪು. ಪ್ಲ್ಯಾನ್ ಪ್ರಕಾರ 5 ಹಸುಗಳು ಬೇಕಾಗಿತ್ತು ನಮಗೆ. ಯಾವ ರೀತಿ ಅಂದರೆ 3 ಹಾಲು ಕೊಡ್ತಿದ್ರೆ 2 ಗಬ್ಬಿರಬೇಕು. ಗಬ್ಬು ಅಂದರೆ ನೆಕ್ಸ್ಟ್ ಕರು ಹಾಕೋ ಥರ. ಈಗ ಈ 3 ಹಾಲು ಸ್ಟಾಪ್ ಆದಾಗ ಅವೆರಡು ಹಸು ಈಬೇಕು, ಆ ಥರ. ಹಂಗಿರೋದ್ರಿಂದ ಅದೇ ರೀತಿ ಪ್ಲ್ಯಾನ್ ಮಾಡಿ 2 ಗಬ್ಬದ ಹಸು ತೊಗೊಂಬಂದಿರೋದು, ಅರ್ಗರುನ ಹಸು ಅಂತಾರೆ. ಇನ್ನು 2 ಹಸು ಈದಿರೋ ಹಸುನ ತೊಗೊಂಬಂದಿರೋದು. ಸೊ ಅದೇ ರೀತಿ ಇನ್ನೂ ಒಂದು ಹಸು ಕೂಡ ತೊಗೊಂಬಂದು ಇವಾಗ ನಮ್ಮ ಮನೇಲಿ ಟೋಟಲಾಗಿ 5 ಹಸು ಇದೆ. ಒಂಥರ ಹಳ್ಳಿ ಜೀವನಕ್ಕೆ ಪೂರಾ ಅಡ್ಜಸ್ಟ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕ್ತಾ ಬರ್ತೀನಿ. ಯಾವುದೇ ಕಾರಣಕ್ಕೂ ಒಂದಿನ ಕೂಡ ಮಿಸ್ ಆಗದಿರೋ ವಿಡಿಯೋಸ್ ಬರುತ್ತೆ. ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ನ, ಹಳ್ಳಿ ರೂಟೀನ್ ವಿಡಿಯೋಸ್ನ ಹಾಕ್ತಾ ಬರ್ತೀನಿ. ನನ್ನ ಹಳ್ಳಿ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಿಮಗೇನಾದರೂ ನನ್ನ ರೂಟೀನ್ ಇಷ್ಟ ಆಯ್ತಂದರೆ ನೀವು ಕೂಡ ಖುಷಿಯಾಗಿ ಒಂದು ಲೈಕ್ ಮಾಡ್ಬೋದು. ಇಷ್ಟ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಕೂಡ ಮಾಡ್ಬೋದು. ಅದಾದಮೇಲೆ ಹಸು ಕೂಡ ಇಳಿಸ್ಕೊಳ್ತಾ ಇದ್ರು ಅಪ್ಪು. ಊರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ 1 ನಿಮಿಷ ಕೂಡ ಫ್ರೀ ಸಿಗಲ್ಲ ಅಪ್ಪುಗೆ. ಆ ಕೆಲಸ ಈ ಕೆಲಸ ಅಂತ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ. ಬಟ್ ಸಿಟಿ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಸಿಟಿಯಲ್ಲಿ ಒಂದು ಉಪ್ಪಿಲ್ಲ, ಹುಣಸೆ ಹಣ್ಣಿಲ್ಲ ಅಂದ್ರೂ ಕೊಂಡೇ ತಿನ್ನಬೇಕು. ಬಟ್ ಇಲ್ಲಿ ಹಂಗಲ್ಲ, ಇದ್ದಿದ್ರಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ತಿಂಗಳಾದರೆ ಬಾಡಿಗೆ ಕಟ್ಟಿ ಜೀವನ ಮಾಡಬೇಕು. ಇಲ್ಲಿ ಸ್ವಂತ ಮನೆಗಳಿರೋದ್ರಿಂದ ತಿಂಗಳು ಬಾಡಿಗೆ ಕಟ್ಟೋದು 8,000 to 10,000 ದುಡ್ಡುಗಳು ಉಳಿತಾ ಹೋಗ್ತವೆ. ಇಲ್ಲಿ ದುಡಿಮೆ ಕಮ್ಮಿ, ಸಂಪಾದನೆ ಕಮ್ಮಿ, ಖರ್ಚು ಕಮ್ಮಿ. ಬಟ್ ಬೆಂಗಳೂರಲ್ಲಿ ಸಂಪಾದನೆ ಜಾಸ್ತಿ, ಖರ್ಚು ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಇಲ್ಲಿ ಇದ್ದು ಹಳ್ಳಿ ಜೀವನಕ್ಕೆ ಯಾರೆಲ್ಲ ಅಡ್ಜಸ್ಟ್ ಆಗೋಗ್ಬಿಡ್ತಾರೆ, ಸಿಟಿಲಿದ್ದು ಸಿಟಿ ಜೀವನ ಬೇಸ್ ಹತ್ಬಿಟ್ಟು ಹಳ್ಳಿ ಜೀವನಕ್ಕೆ ಯಾರೆಲ್ಲ ಅಡ್ಜಸ್ಟ್ ಆಗ್ತಾರೆ ಅವರು ನಿಜವಾಗ್ಲೂ ಹಳ್ಳಿ ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಮತ್ತು ಸಿಟಿ ಕಡೆ ತಿರುಗಿ ನೋಡಲ್ಲ. ನಮಗೂ ಕೂಡ ಅದೇ ರೀತಿ ಆಗಿದ್ದು. ನಾವು ಹಳ್ಳೀಲಿ ಸೆಟಲ್ಡ್ ಆಗಬೇಕು ಅಂತ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ. ಒಂದು 15 days ಇದ್ದೋಗೋಣ, 1 month ಇದ್ದೋಗೋಣ ಅಂತ ಅಂದ್ಕೊಂಡ್ವು ಸ್ಟಾರ್ಟಿಂಗು. ಮತ್ತು ಇದೇ ಜೀವನಕ್ಕೆ ಹಂಗೆ ಅಡ್ಜಸ್ಟ್ ಆಗೋಗ್ಬಿಟ್ಟು ಒಂದು ಸ್ವಲ್ಪ ದಿವಸ ಅಡಿಕೆ ತೊಗೊಂಬಂದ್ವು. ಇದೇನು ಕಷ್ಟ ಅಂತ ಅನಿಸಲ್ಲ, ಇದನ್ನು ಮಾಡ್ಬೋದಲ್ವ ಅನ್ನಿಸ್ತು. ಮತ್ತು 5 ಗಂಟೆಗೆ ಎದ್ದೇಳೋದು. ಮನೇಲಿ ಒಂದೇ ಒಂದು ಹಸು ಇತ್ತು ಫಸ್ಟು ಅಮ್ಮಂದು. ಆ ಒಂದು ಹಸು ಹಾಲು ಕರೆಯೋಕ್ಕೋಸ್ಕರ ಡೈಲಿ 5 ಗಂಟೆಗೆ ಎದ್ದೇಳ್ತಿದ್ವು. ಆ 5 ಗಂಟೆ ನಮಗೆ ಮತ್ತು ಇನ್ನೊಂದಷ್ಟು ಪಾಠ ಕಲಿಸ್ತು. 5 ಗಂಟೆಗೆ ಎದ್ದೇಳೋದು, ಹಾಲು ಕರೆಯೋದು, ಅಂದರೆ ಆ ರೂಟೀನ್ಗೂ ಅಡ್ಜಸ್ಟ್ ಆದವು. ಮನೆ ಹತ್ರ ಹೊಲದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು, ಮತ್ತು ಆ ರೂಟೀನ್ ಕೂಡ ಅಡ್ಜಸ್ಟ್ ಆದವು. ಸೊ ಹಿಂಗೆ ಹಳ್ಳಿ ರೂಟೀನ್ಗೆ ಅಡ್ಜಸ್ಟ್ ಆಗ್ತಾ ಬಂದವು. ಅದಾದಮೇಲೆ ನಮ್ಮದು ಇನ್ನೊಂದು ಹಸು ನಮಗೆ ಸ್ವಲ್ಪ ಡೌಟ್ ಇತ್ತು, ಅದು ಗಬ್ಬಾಗಿದೆಯೋ ಆಗಿಲ್ವೋ ಅಂತ. ಯಾಕೆ ಅಂದರೆ ಎಲ್ಲರೂ ಗಬ್ಬಾಗಿಲ್ಲ ಅಂತ ಹೇಳೋರು, ಕೆಲವೊಬ್ಬರು ಗಬ್ಬಾಗಿದೆ ಅಂತ. ಸರಿ ಒಂದು ಸತಿ ಚೆಕ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಡಾಕ್ಟ್ರು ಕೂಡ ಕರೆಸಿ ಚೆಕ್ ಮಾಡಿಸಿದ್ವು. ಮತ್ತು ಸ್ವಲ್ಪ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಹಸುಗಳಿಗೆ ಕೆಲವೊಂದು ಮೇವುಗಳನ್ನ ಹಾಕಲ್ಲ, ಗಬ್ಬದ ಹಸುಗಳಿಗೆ. ಹಂಗಿರೋದ್ರಿಂದ ಸರಿ ನಮಗೂ ಕೂಡ ಗೊತ್ತಾಗುತ್ತಲ್ವ ಅಂದ್ಬಿಟ್ಟು ಚೆಕ್ ಮಾಡಿಸಿ ಗಬ್ಬಿದೆ ಗಬ್ಬಿಲ್ಲ ಅಂದ್ಬಿಟ್ಟು ಕನ್ಫರ್ಮ್ನ ಮಾಡಿಕೊಂಡ್ವು. ನಾವು ತಂದಿರೋ ಹಸು ಇರೋದ್ರಿಂದ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದಲ್ವ ಅಂತ ಹೇಳಿಬಿಟ್ಟು ನಾವು ಕೂಡ ಕನ್ಫರ್ಮ್ ಮಾಡಿಕೊಂಡ್ವು. ಇನ್ನು ಕೆಲವರು ಕಮೆಂಟ್ ಆಗ್ತಾಯಿದ್ದಾರೆ, ನಿಜವಾಗ್ಲೂ ನೀವು ಹಳ್ಳೀಲಿ ಇರ್ತೀರಾ, ನಿಮ್ಮ ಕೈಯಲ್ಲಿ ಇರೋಕ್ಕಾಗತ್ತಾ ಅಂತ. 100% ಆಗಲ್ಲ ಅಂದಿದ್ದು ಯಾವುದೂ ಆಗಲ್ಲ, ಆಗುತ್ತೆ ನಮ್ಮ ಕೈಯಲ್ಲಿ ಅಂದರೆ ಎಲ್ಲನೂ ಆಗುತ್ತೆ ಅಂತ. ನಾವು ಹಳ್ಳಿಗೆ ಅಡ್ಜಸ್ಟ್ ಆಗಬೇಕು, ಹಳ್ಳಿ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಷ್ಟೇ. ಇವಾಗ ಒಂಥರ ಅಡ್ಜಸ್ಟ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. 2 ತಿಂಗಳ ಹತ್ರ ಬಂತು.
2 ತಿಂಗಳಿಗೆ ಸಾಕಷ್ಟು ಅಡ್ಜಸ್ಟ್ ಆಗಿದ್ದೀವಿ. ನಮಗೇನೆಲ್ಲ ಬೇಕೋ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಒಂದು 6 ತಿಂಗಳಾಗ್ಬೋದು ಹಳ್ಳಿ ಜೀವನಕ್ಕೆ ಅಡ್ಜಸ್ಟ್ ಆಗೋದು. ಸೊ 6 ತಿಂಗಳಷ್ಟೊತ್ತಿಗೆ ನಮಗಿಲ್ಲಿ ಏನೆಲ್ಲ ಬೇಕು ಎಲ್ಲನೂ ಒಂದೊಂದಾಗಿ ಮಾಡ್ಕೊತಾ ಹೋಗ್ತೇವೆ. ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು ಇನ್ಸ್ಟಾಲಿ, ಡ್ಯೂ ಡೇಟ್ ಎಷ್ಟು ದಿವಸ ಇದೆ ನಿಮಗೆ ಡೆಲಿವರಿ ಡೇಟ್ ಅಂತ. ನಾನು ಈ ವಿಡಿಯೋ ಮಾಡಿ ಆಗಲೇ 10 ದಿವಸದ ಮೇಲಾಗಿದೆ. ನನಗೆ ಡ್ಯೂ ಡೇಟ್ ಬಂದು ಇನ್ನೊಂದು ಜಾನ್ವರಿ 12ಗಿರೋದು. ಬಟ್ 9 ತಿಂಗಳಿಗೆ ಬಿದ್ದಿರೋದು ಡಿಸೆಂಬರ್ 7ಗೆ 9 ತಿಂಗಳಿಗೆ ಬಿದ್ದಿರೋ ಕಾರಣ 9 ತಿಂಗಳಿಗೆ ಬಿದ್ದ ಮೇಲೆ ಯಾವುದು ಕೂಡ ಗ್ಯಾರಂಟಿ ಇಲ್ಲ. ಏನೇ ಆದ್ರೂ ಎಲ್ಲನೂ ವೀಡಿಯೋಸಲ್ಲಿ ಡೈಲಿ ತೋರಿಸ್ತಾ ಬರ್ತೀನಿ. ಫ್ರೆಂಡ್ಸ್, ಇಲ್ಲಿ ಒಂಥರ ಜೀವನ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಮ್ಮದೇ ಆದಂಥ ಜೀವನ ಶೈಲಿ ರೂಢಿಸ್ಕೊಂಡು ಹೋಗ್ತಿದ್ದೀವಿ. ಬಟ್ ಸೇವಿಂಗ್ಸ್ ಕಮ್ಮಿ ಅನ್ನೋದಷ್ಟೇ. ಖರ್ಚು ಕಮ್ಮಿ ಇರುತ್ತೆ, ಸೇವಿಂಗ್ಸು ಕಮ್ಮಿ ಇರುತ್ತೆ. ಬೆಂಗಳೂರಲ್ಲಿ ಬಾಡಿಗೆ ಕಟ್ತಾಯಿದ್ರೆ ಓನರ್ಗಳು ಬಿಡೋಲ್ಲ. ಇಲ್ಲಿ ನಮ್ಮದೇ ಆದಂಥ ಮನೆಗಳಿರೋದ್ರಿಂದ ಖರ್ಚು ಕಮ್ಮಿ ಆಗ್ತಾ ಬರುತ್ತೆ. ಅದಾದಮೇಲೆ ಸಾಯಂಕಾಲ ಅಪ್ಪು ದನ ಕೂಡ ಕರ್ಕೊಂಡು ಬಂದಮೇಲೆ ಔಷಧಿ ಕೂಡ ಹಚ್ತಾಯಿದ್ರು. ಹಾಲೆಲ್ಲ ಕರೆದಾದ್ಮೇಲೆ ಸ್ವಲ್ಪ ಅದಕ್ಕೆ ಪೇಯ್ನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಂಗಿರೋದ್ರಿಂದ ಹಚ್ಚಿಸ್ಕೊಳ್ಳೋಕ್ಕೂ ಕೂಡ ಒದ್ದಾಡ್ತಾಯಿತ್ತು. ಅಪ್ಪು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಟೈಮು ಆಲೋವೆರಾ ಜೆಲ್ಲು, ಇನ್ನೊಂದು ಟೈಮಿಗೆ ಸ್ವಲ್ಪ ಬಿಸಿನೀರು, ಇನ್ನೊಂದು ಟೈಮ್ಗೆ ಹೀಗೆ ಹಳ್ಳಿಯಲ್ಲಿ ಯಾರೆಲ್ಲ ಏನೆಲ್ಲ ಹೇಳ್ತಾರೆ ಎಲ್ಲನೂ ಮಾಡ್ತಾ ಬಂದವು. ಇವಾಗಲೇ ಫುಲ್ ಕ್ಯೂರ್ ಆಗಿದೆ, ಚೆನ್ನಾಗಿದೆ ಹಸು. ಹಾಸ್ಪಿಟಲಿಂದ ಇಂಜೆಕ್ಷನ್ ಕೂಡ ಹಾಕ್ಸಿದ್ವು. ನಮ್ಮ ಕೈಯಲ್ಲಿರಲಿ ಅಂತ ಇಂಜೆಕ್ಷನ್ ಅವಶ್ಯಕತೆ ಇರಲಿಲ್ವಂತೆ. ಬಟ್ ಯಾಕೋ ಹಾಕಿಸ್ಬೇಕು ಅಂತ ಅನ್ನಿಸ್ತು. ಭಯ ಅಲ್ವಾ, ₹1 ₹2 ಹಸು ಅಲ್ಲ, 60-70 ಸಾವಿರದ ಹಸು. ಯಾಕೆ ಅನ್ನೋದೊಂದೇ ಒಂದು ಕಾರಣಕ್ಕೆ ಇಂಜೆಕ್ಷನ್ ಕೂಡ ಹಾಕ್ಸಿದ್ವು. ಕ್ಯೂರ್ ಆಗಿದೆ, ಇವಾಗ ಚೆನ್ನಾಗಿದೆ ನಮ್ಮ ಹಸು. ನಮ್ಮ ಮನೇಲಿ 5 ಹಸು ಇದೆ. 5 ಹಸುಗೂ ಒಂದೊಂದು ಹೆಸರಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ಏನೇನು ಹೆಸರಿಡೋದು ಅಂತ ಗೊತ್ತಿಲ್ಲ. ನಿಮಗೇನಾದರೂ ಹೆಸರುಗಳು ಚೆನ್ನಾಗಿರೋದು ಗೊತ್ತಿತ್ತಂದರೆ ಕಮೆಂಟ್ ಮಾಡಿ, ಆಯಿತಾ ಫ್ರೆಂಡ್ಸ್. ಇನ್ನು ಡೈಲಿ ವೀಡಿಯೋಸ್ನ ಮಿಸ್ ಮಾಡ್ದಿರೇ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಡೈಲಿ ವೀಡಿಯೋಸ್ನ ಚೆಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಿಗ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಲಿಂಕ್ನ. ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ.